ಈಗ ಮಿಯಾರು ಕಂಬಳ ಇದೆ. ಮಿಯಾರು ಕಂಬಳ ತಾಲೂಕ್ ಪಂಚಾಯಿತಿಯ ಹ್ಯಾಂಡ್ ಓವರ್ಲಿರುವಂಥದ್ದು. ಮಿಯಾರ್ನಲ್ಲೊಂದು ಕಂಬಳ ಸಮಿತಿ ಇದೆ. ಆ ಜಾಗವನ್ನು ಕಂಬಳ ಸಮಿತಿಗೆ ಏನು ಕೊಟ್ಟಿಲ್ಲ. ಮಿಯಾರ್ನಲ್ಲಿರುವಂಥದ್ದು ತಾಲೂಕ್ ಪಂಚಾಯಿತಿಯದ ಜಾಗ. ಅಲ್ಲಿ ಇರುವಂಥ ಬಿಲ್ಡಿಂಗನ್ನು ಬೇರೆ ಬೇರೆ ಸಂದರ್ಭಗಳಲ್ಲಿ ತಾಲೂಕ್ ಪಂಚಾಯತಿಯವರು ಬಳಸ್ಕೊಳ್ತಾರೆ. ವರ್ಷದ 2 ದಿನ 3 ದಿನ ನಾವು ಕಂಬಳಕ್ಕೆ ಬಳಸ್ಕೊಳ್ತೀವಿ, ಇತ್ಯಾದಿ ಮಾಡ್ತೀವಿ. ಆ ಕಂಬಳವನ್ನು ನಡೆಸೋದು ಕಂಬಳ ಸಮಿತಿ, ಜಾಗ ಸರ್ಕಾರದ ಹೆಸರಿನಲ್ಲೇ. ಇಲ್ಲೂ ಇರೋದೇನು ಅಂತ ಕೇಳಿದರೆ, ಕಂಬಳದ ಉದ್ದೇಶಕ್ಕೆ ಯೂತ್ ಆ್ಯಂಡ್ ಸರ್ವಿಸಿಗೆ ಕೊಡಬೇಕು ಅಂತೇಳಿ ಜಾಗವನ್ನು DC ಅವರಿಗಾಗಲೇ ರಿಸರ್ವ್ ಮಾಡಿದ್ದಾರೆ. ಜಾಗ ಸಮಿತಿ ಕೊಡಿ ಅಂತ ನಾವೇನು ಕೇಳ್ತಾ ಇಲ್ಲಲ್ಲ. ನಮ್ಮ ಡಿಮ್ಯಾಂಡ್ ಜಾಗ ಸಮಿತಿ ಕೊಡಬೇಕು ಅಂತ ಅಲ್ವೇ ಇಲ್ಲ, ಕಂಬಳ ಸಮಿತಿ ಹೆಸರಲ್ಲಿ ನಡಿಬೇಕು, ಯಾರೊಬ್ಬರು ನಡೆಸಬೇಕಲ್ಲ ಅದನ್ನು. ಈ ಹಿನ್ನೆಲೆಯಲ್ಲಿ ಕಂಬಳ ನಡಿಬಾರ್ದು, ಅದರ ಕೀರ್ತಿ ಸುರೇಶ್ ಶೆಟ್ಟಿ ಸಿಗಬಾರ್ದು ಅನ್ನುವಂಥ ಉದ್ದೇಶದಿಂದ ಸರ್ಕಾರಿ ಅಧಿಕಾರಿಗಳನ್ನು ಬಳಕೆ ಮಾಡಿಕೊಂಡು ಒತ್ತಡಗಳನ್ನು ಹಾಕಿ, ಜಮೀನು ಕೊಡದಲ್ಲಿರುವಂಥ ಒತ್ತಡ, ಫಾರೆಸ್ಟ್ನವ್ರ ಮುಖಾಂತರ ಕೇಸು, ಅನುದಾನ ಕೊಡಲಿಕ್ಕೆ ಬಿಡುಗಡೆ ಮಾಡದಲ್ಲಿರುವಂಥದ್ದು, ಇವೆಲ್ಲವನ್ನು ಕೂಡ ನಿರಂತರವಾಗಿ ಮಾಡ್ತಾ ಇದ್ದಾರೆ ಎನ್ನುವಂಥದ್ದು ಇವತ್ತು ಮೇಲ್ನೋಟಕ್ಕೆ ಕಂಡು ಬಂದಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ನಾವು ಮತ್ತೊಮ್ಮೆ ಅದಕ್ಕೆ ಗುದ್ಲಿ ಪೂಜೆಯನ್ನು ಮಾಡಲಿಕ್ಕೂ ಸಾಧ್ಯ ಇಲ್ಲ. ಈಗಾಗಲೇ ಅದಕ್ಕೆ ಒಂದ್ಸರಿ ಜಿಲ್ಲಾಧಿಕಾರಿಗಳ ಜೊತೆಗೆ, ಉಸ್ತುವಾರಿ ಸಚಿವರ ಜೊತೆಗೆ ಗುರುಮೇ ಸುರೇಶ್ ಶೆಟ್ಟರು ಮಾತುಕತೆಯನ್ನು ಮಾಡಿಕೊಂಡೇ ಅದರ ಗುದ್ಲಿ ಪೂಜೆಯನ್ನು ನಾವೆಲ್ಲರೂ ಕೂಡ ಸೇರಿ ಮಾಡಿರುವಂಥದ್ದು. ಈಗ ಮತ್ತೆ ಮಾಡುವಂಥದ್ದು ಸರಿಯಲ್ಲ. ಸರ್ಕಾರಕ್ಕೆ ಇಚ್ಛಾಶಕ್ತಿ ಇದ್ದರೆ ಅದಕ್ಕೆ ಅನುದಾನ ಕೊಡಲಿ, ಮುಂದುವರಿಸ್ಕೊಂಡು ಹೋಗ್ತಾರೆ. ಇಚ್ಛಾಶಕ್ತಿ ಇಲ್ಲ ಅಂದರೆ ಅನುದಾನ ಕೊಡೋದು ಬೇಡ, ದಾನಿಗಳು ಮಾಡ್ಕೋತಾರೆ. ಅದನ್ನು ಬಿಟ್ಟು ಕಂಬಳ ನಡೀಲಿಕ್ಕೆ ಬೇಕಾದಂಥ ಮಾಡಲಿಕ್ಕೆ ಅಡೆತಡೆಗಳನ್ನು ಮಾಡುವಂಥದ್ದು, ಇನ್ನು ಮುಂದಿನ ದಿನಗಳಲ್ಲಿ ರೆವಿನ್ಯೂ ಇಲಾಖೆಗೆ ತೊಂದರೆ ಕೊಟ್ಟು ಜಾಗದ ಇನ್ನೇನೋ ಮರುಪರಿಶೀಲನೆ ಮಾಡಿ ಹಾಕುವಂಥದ್ದು ಒಳ್ಳೆಯದಲ್ಲ ಅಂತ ನಮ್ಗೆ ಅನಿಸ್ತಾ ಇದೆ. ಇಲ್ಲ ನೋಡಿ, ಒಂದು ಹೇಳ್ತೀನಿ, ನಂತರ ಈಗಾಗಲೇ ಕಂಬಳದ ಉದ್ದೇಶಕ್ಕೋಸ್ಕರ ಅಂತಾನೆ ಇದೆ, ಕಂಬಳದ ಉದ್ದೇಶಕ್ಕೋಸ್ಕರ ಅಂತಾನೆ ರಿಸರ್ವ್ ಮಾಡಿದರೆ RTC ಕೊಟ್ಟಿದ್ದಾರೆ. ಇನ್ನು ಉಳಿದ ಜಾಗ ಅದಕ್ಕೆ ಬೇಕು ಅಂತ ಮುಂದೆ ಅದರ ಭವಿಷ್ಯದಲ್ಲಿ ಗೊತ್ತಾದರೆ ಮತ್ತೆ ದಾಖಲಾತಿ ತೆಗೆದುಕೊಂಡು ಯೂತ್ ಅಂಡ್ ಸರ್ವಿಸಿಗೆ ಕೊಡ್ಲಿ, ಅವರು ಬೇಡ ಅಂತ ಹೇಳಿ ಯಾರದು ಇದೇ ಸರ್ಕಾರ ಇದೆ, ಇವರೇ ಮಾಡೋದು. DC ಇಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿದಾರಲ್ಲ. ಉಡುಪಿ ತಾಲೂಕು, ಒಂದು ನಿಮಿಷ, ಈ ಉಡುಪಿ ತಾಲೂಕು 80 ಬಡಗುಬೆಟ್ಟು ಗ್ರಾಮದ ಸರ್ವೆ ನಂಬರ್ 11/1ರಲ್ಲಿ 6.3 ಎಕರೆ ಜಮೀನನ್ನು ಗ್ರಾಮೀಣ ಕ್ರೀಡೆಯಾದ ಕಂಬಳದ ಉದ್ದೇಶಕ್ಕೆ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಹೆಸರಿನಲ್ಲಿ ಕಾಯ್ದಿರಿಸುವ ಬಗ್ಗೆ ಶಿಫಾರಸನ್ನು ಮಾಡಿದ್ವಿ ಅಂತ ಹೇಳಿದ್ದಾರೆ. ಇನ್ನೇನು ಇದರಲ್ಲಿ ಇನ್ನೇನಾಗಬೇಕಾಗಿದೆ? ಎಂಟ್ರಿ ಮಾಡಾಗಿದ್ದಾರೆ. ಇಲ್ಲಿ ಏನು ಅಂತಂದ್ರೆ, ಇದು ಕಂಬಳ ಒಂದು ನೆಪ ಮಾತ್ರ. ನಮ್ಮ ಎಲ್ಲ ಜಿಲ್ಲಾ ಶಾಸಕರದ ಅನುಭವ ಏನು ಅಂತ ಕೇಳಿದರೆ, ಕಂಬಳ ಒಂದು ನೆಪ. ಒಟ್ಟು ಶಾಸಕರುಗಳು ಮಾಡುವಂಥ ಅಭಿವೃದ್ಧಿಯ ಚಟುವಟಿಕೆ, ಜನಪರವಾದಂಥ ಚಟುವಟಿಕೆ, ಜನಮನ್ನಣೆಗೆ ಪಾತ್ರ ಆಗುವಂಥ ಯಾವುದೇ ಚಟುವಟಿಕೆಯನ್ನು ಪರಾಜಿತ ಅಭ್ಯರ್ಥಿಗಳು ಸಹಿಸಿಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಈ ಕಾರಣಕ್ಕೆ ಆಡಳಿತ ಇದೆ, ಬಹುಮತ ಇದೆ ಎನ್ನುವ ಕಾರಣಕ್ಕೋಸ್ಕರ ಏನು ಬೇಕಾದ್ರೂ ಮಾಡ್ಬೋದು ಹೊರಟಿದ್ದಾರೆ. ನಾನು ಸುಮ್ಮನೆ 2-3 ಪ್ರಶ್ನೆಗಳನ್ನು ಜಿಲ್ಲಾಡಳಿತಕ್ಕೆ ಕೇಳ್ತೇನೆ ಅಥವಾ ಉಸ್ತುವಾರಿ ಸಚಿವರಿಗೆ ಕೇಳ್ತೇನೆ. ಇಷ್ಟು ದೊಡ್ಡ ಕಾಪು ಮಾರಿಗುಡಿ ನಿರ್ಮಾಣ ಆಯ್ತಲ್ಲ, ಸರ್ಕಾರ 1 ರೂಪಾಯಿ ದುಡ್ಡು ಕೊಟ್ಟಿದ್ಯಾ? ಎಲ್ಲರೂ ಬಂದಿದ್ದಾರೆ, ಎಲ್ಲ ಮಂತ್ರಿ ಮಹೋದಯರು ಎಲ್ಲರೂ ಬಂದಿದ್ದಾರೆ. ಸಾರ್ವಜನಿಕರ ಧನನಿಧಿಯಿಂದ 80 ಕೋಟಿ ರೂಪಾಯಿಗಿಂತ ಮೇಲೆ ಅಲ್ಲಿ ಖರ್ಚು ಮಾಡಿದ್ದಾರೆ. ಸರ್ಕಾರ 1 ರೂಪಾಯಿ ಕೊಟ್ಟಿದ್ಯಾ? ಇವ್ರು ಇಷ್ಟೆಲ್ಲ ಮಾತಾಡೋರು ಮಾರಿಗುಡಿಗೆ ದುಡ್ಡು ಕೊಡಿಸ್ಬೇಕಾಗಿತ್ತು. ಪರ್ಯಾಯ 2 ವರ್ಷಕ್ಕೊಮ್ಮೆ ನಡೆಯುವಂಥ ಐತಿಹಾಸಿಕ ಪರ್ಯಾಯಕ್ಕೆ ಸರ್ಕಾರ ಎಲ್ಲಿ ಬಿಡುಗಡೆ ಮಾಡಿದೆ? ಎಲ್ಲ ಸರ್ಕಾರಗಳು ಕೂಡ ಪರ್ಯಾಯಕ್ಕೆ ದುಡ್ಡು ಕೊಡ್ತಾ ಇತ್ತು. ಪರ್ಯಾಯಕ್ಕೆ ದುಡ್ಡು ಕೊಡಲಿಲ್ಲ ಅನ್ನೋ ಕಾರಣಕ್ಕೆ ನಮ್ಮ ಜಿಲ್ಲೆಯಲ್ಲಿ ಸಂಗ್ರಹ ಆಗಿರುವಂಥ DMF ಫಂಡ್ ಹಣವನ್ನು ಬಳಕೆ ಮಾಡಬೇಕಾದಂಥ ದುಸ್ಥಿತಿ ಮೊದಲನೇ ಬಾರಿಗೆ ಪರ್ಯಾಯಕ್ಕೆ ಬಂದಿದೆ. ಅದನ್ನೇ ನಾವು ಒಪ್ಕೊಂಡ್ವಿ. ನಾವು ಒಪ್ಕೊಂಡ್ವಿ, ಆಯ್ತು. DMF ಫಂಡನ್ನು ನಾವು ಶಾಸಕರುಗಳು ಒಪ್ಕೊಂಡ್ವಿ, ಆಯ್ತು, ಪರ್ಯಾಯ ನಮ್ಮ ಜಿಲ್ಲೆದು, ಉಡುಪಿ ನಗರಕ್ಕೆ ಅದನ್ನು ಬಳಸಿ ಅಂತ ನಾವು ಹೇಳಿದ್ವಿ. DMF ಫಂಡು ಎಲ್ಲ ಕಡೆಗಳಲ್ಲೂ ಬಳಕೆ ಆಗಬೇಕಾಗಿತ್ತು, ನಾವು ಒಪ್ಕೊಂಡ್ವಿ. ಮಿಯಾರಿನ ಅರ್ಧ ಕಾರ್ಕಳ ತಾಲೂಕಿನ ಬಳಕೆ ಮಾಡುವಂಥ ಮಿಯಾರು ದೇವಸ್ಥಾನ ಸುಮಾರು 15 ಕೋಟಿ ರೂಪಾಯಿ ವೆಚ್ಚದಲ್ಲಿ ದೇವಸ್ಥಾನದ ಮರು ನಿರ್ಮಾಣ ಆಯಿತು, ಬ್ರಹ್ಮಕಲಶ ಆಯಿತು. ಸರ್ಕಾರ 1 ರೂಪಾಯಿ ದುಡ್ಡು ಬಿಡುಗಡೆ ಮಾಡಿಲ್ಲ. ಜಿಲ್ಲೆಯ ಯಾವುದೇ ಅಭಿವೃದ್ಧಿಗೆ ಸರ್ಕಾರ ದುಡ್ಡು ಬಿಡುಗಡೆ ಮಾಡಿದೆ. ಶಾಸಕರುಗಳು ಏನೋ ಗೋಗರ್ದು ಯಾವುದೋ ಚಟುವಟಿಕೆಯನ್ನು ಮಾಡ್ತೀವಿ ಅಂತಂದಾಗ ಅದಕ್ಕೆ ಕಾನೂನಿನ ನೆಪ ಒಡ್ಡೋದು, ಪೊಲೀಸ್ ಅಧಿಕಾರಿಗಳನ್ನ ಬಿಡೋದು ಏನು ಅರ್ಥನೇ ಇಲ್ಲ. ಮತ್ತು 144 ಮಾಡುವಂಥ ಹಿನ್ನೆಲೆ ಏನು? ಯಾರು ಪ್ರತಿಭಟನೆ ಮಾಡಲಿಕ್ಕೆ ಯಾರು ಅರ್ಜಿ ಕೊಟ್ಟಿದ್ದಾರೆ DC-ಗೆ? ನಾವು ಹೋರಾಟ ಮಾಡ್ತೀವಿ, ಅಲ್ಲಿ ಶಂಕುಸ್ಥಾಪನೆ ಮಾಡಲ್ಲ ಅಂತೇಳಿ SP ಅವರು ಯಾರು ಲೆಟರ್ ಕೊಟ್ಟಿದ್ದಾರೆ, ಕೊಡಲಿ, ಬಿಡುಗಡೆ ಮಾಡಲಿ. 144 ಅಂತಂದಾಗ ಏನು ಬೆದರಿಕೆ ಏನಾರು ಇತ್ತಾ? ಎಲ್ಲಿ ಮೈಕ್ ಅನೌನ್ಸ್ಮೆಂಟ್ ಎಲ್ಲಿ ಮಾಡಿದ್ದಾರೆ? 144 ಅಂತ ಎಲ್ಲಿ ಅನೌನ್ಸ್ ಮಾಡಿದ್ದಾರೆ? ಬೆಳಿಗ್ಗೆ 10 ಗಂಟೆಗೆ ಕಾರ್ಯಕ್ರಮ ಮಾಡಬೇಕು ಅಂತ ಹೊರಟಾಗ 10 ಗಂಟೆಗೆ 144 ಇದೆ ಅಂತ ಜಾರಿ ಮಾಡೋದು ಸರಿನಾಗರೆ? 2 ವರ್ಷದ ನಂತರ ನಮ್ಮದು ಸರ್ಕಾರ ಬರುತ್ತಲ್ಲ. ಇದ್ರೆ ಅಭಿವೃದ್ಧಿಯನ್ನು ವಿರೋಧ ಮಾಡಿಕೊಂಡು ಚಟುವಟಿಕೆಗಳನ್ನು ಮಾಡೋದು ಸರಿಯಲ್ಲ. ಹಾಗಾಗಿ ನಮ್ಮದು ಸ್ಪಷ್ಟವಾದ ನಿಲುವೇನೆಂದರೆ, ಬೇರೆ ಎಲ್ಲ ಕಡೆಗಳಲ್ಲಿ ಕಂಬಳ ಹೆಂಗೆ ನಡೆದಿದ್ದು ಹಂಗೆ ನಿರಾಂತಕವಾಗಿ ಇಲ್ಲೂ ಕಂಬಳ ನಡಿಬೇಕು.
ಸರ್ಕಾರಕ್ಕೆ ಇಚ್ಛೆ ಇದ್ದರೆ ಅನುದಾನ ಬಿಡುಗಡೆ ಮಾಡಿ ಇದಕ್ಕೆ ಸಹಕಾರ ಕೊಡಲಿ. ಸರ್ಕಾರ ಅನುದಾನ ಬೇಡ ಅಂತ ನಾವು ಹೇಳ್ತಿಲ್ಲ, ಬಿಡುಗಡೆ ಮಾಡಿ. ಸರ್ಕಾರ ಅನುದಾನ ಕೊಡೋದಿಲ್ಲ ಅಂತಂದರೆ ಶಾಸಕರ ಸಮರ್ಥರಿದ್ದಾರೆ, ಕಂಬಳ ಸಮಿತಿ ಸಮರ್ಥ ಇದೆ, ಅದನ್ನು ಕಂಬಳವನ್ನು ನಿರ್ವಹಣೆ ಮಾಡ್ತಾರೆ. ಅದನ್ನು ಬಿಟ್ಟು ನೀವು ಕಂಬಳನೇ ಸರಿ ಇಲ್ಲ ಅಂತೇಳಿ ಇನ್ನೊಂದು ಗುದ್ಲಿ ಪೂಜೆ ಮಾಡುವಂಥದ್ದು ನಮ್ಮ ಜಿಲ್ಲೆ ಮಟ್ಟಿಗೆ ಆಗೋದಿಲ್ಲ. ಮತ್ತು ಎರಡನೇ ಗುದ್ಲಿ ಪೂಜೆ ಮಾಡೋದಕ್ಕೆ BJP ಬಿಡೋದಿಲ್ಲ. ನಾವು ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡ್ತೇವೆ. ಮತ್ತು ನಾವು ಎಲ್ಲ ಶಾಸಕರು ಅತ್ಯಂತ ಸಜ್ಜನಿಕೆಯಿಂದ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಗೌರವ ಕೊಟ್ಟು ಹೇಳ್ತಾ ಇದ್ವಿ, 2.5 ವರ್ಷದಿಂದ ನಾವು ನಿಮ್ಮ ಜೊತೆ ಸಂಘರ್ಷ ಮಾಡಿಲ್ಲ. ಆದರೆ ನೀವು ಸಂಘರ್ಷಕ್ಕೆ ಎಡೆ ಮಾಡಿಕೊಟ್ರೆ ನಾವು ತಯಾರಿದೆ. ಇಷ್ಟೊಂದು ಸ್ಪಷ್ಟ. ಯಾವತ್ತೂ ಮಾಡಂಗಿಲ್ಲ, ನಾಳೆ ಬಿಡಿ, 4ನೇ ತಾರೀಕು ಬಿಡಿ, ಯಾವತ್ತೂ ಮಾಡಂಗಿಲ್ಲ. ಮತ್ತು ಇದು ಮಾತ್ರ ಅಲ್ಲ, ಬೇರೆ ಎಲ್ಲ ಚಟುವಟಿಕೆಗಳು ಅಂಗನವಾಡಿ ಉದ್ಘಾಟನೆ ಮಾಡ್ಲಿಕ್ಕೆ ಬಿಡೋದಿಲ್ಲ, ಇನ್ಯಾವುದೋ ಮಾಡ್ಲಿಕ್ಕೆ ಬಿಡೋದೇ ಅರ್ಥ ಇದೆಯಾ? 10 ಕೋಟಿ ರೂಪಾಯಿಯನ್ನ ಯಾವತ್ತೋ ಕೊಟ್ಟಿರೋದು, ಈಗ ಅದರದ್ದು 10 ಲಕ್ಷ ಗುದ್ಲಿ ಪೂಜೆ ಮಾಡ್ತಾ ಇದ್ದೀವಿ. ನಾವು ಒಂದೊಂದು ಪಂಚಾಯತಿಗಳು 10 ಕೋಟಿ ಕೊಟ್ಟಿದ್ವಿ ಹಿಂದೆ ನಮ್ಮ ಸರ್ಕಾರದಲ್ಲಿ. BJP ಇರುವಾಗ ಒಬ್ಬರು 2-2.5 ಸಾವಿರ ಕೋಟಿ ಕೆಲಸ ಮಾಡಿದ್ದಾರೆ. ಲಾಲೇಜ್ ಮಂಡಲೇ ಇದಾರಲ್ಲ, ಲಾಲೇಜ್ ಮಂಡಲ ಇಲ್ಲೇ ಇದ್ದಾರಲ್ಲ, ಸುನಿಲ್ ಅಣ್ಣ ಇದ್ದಾರಲ್ಲ, 2-2.5 ಸಾವಿರ ಕೋಟಿ. ಜಿಲ್ಲಾಡಳಿತ ಚುನಾಯಿತ ಜನಪ್ರತಿನಿಧಿಗಳಿಗೆ ಗೌರವವನ್ನು ಕೊಡಬೇಕು. ಚುನಾಯಿತ ಜನಪ್ರತಿನಿಧಿಗಳ ಅಭಿವೃದ್ಧಿ ಚಟುವಟಿಕೆಗೆ ಜಿಲ್ಲಾಡಳಿತ ಸಹಕಾರವನ್ನು ಕೊಡಬೇಕು. ಪರಾಜಿತ ಅಭ್ಯರ್ಥಿಗಳ ಕೈಗೊಂಬೆಯಂತೆ ಜಿಲ್ಲಾಡಳಿತ ಕೆಲಸ ಕಾರ್ಯಗಳನ್ನು ಮಾಡಬಾರ್ದು. ನಂಬರ್ 1. ನಂಬರ್ 2, ಅಭಿವೃದ್ಧಿಗೆ ಬೇಕಾದಂಥ ಅನುದಾನಗಳನ್ನು ಜಿಲ್ಲೆಯ ಅಭಿವೃದ್ಧಿ ದೃಷ್ಟಿಯಿಂದ ನಾವು ಕೇಳ್ತಾ ಇದ್ದೀವಿ. ಅದಕ್ಕೆ ಕಾಲಕಾಲಕ್ಕೆ ಸರ್ಕಾರ ಅನುದಾನಗಳನ್ನು ಬಿಡುಗಡೆ ಮಾಡಿ. ಈಗ ಅವರು ಅಂಗನವಾಡಿ ಉದ್ಘಾಟನೆ ಬಗ್ಗೆ ಹೇಳಿದರು. ಮೊನ್ನೆ ಮುಖ್ಯಮಂತ್ರಿಗಳು ಬಂದಾಗ ಶ್ರೀನಿವಾಸ್ ಪೂಜಾರಿ ಬಿಡುಗಡೆ ಮಾಡಿದಂಥ ಅಂಬೇಡ್ಕರ್ ಭವನದಲ್ಲಿ ನಮ್ಮ ಫೋಟೋನೇ ಇರಲಿಲ್ಲ. ಆಮೇಲೆ ಪ್ರತಿಭಟನೆ ಮಾಡ್ತೀವಿ ಅಂದಾಗ ರಾತ್ರಿ ಬೆಳಗ್ಗೆ ಜಾವ 3 ಗಂಟೆಗೆ ತಂದು ಫೋಟೋ ಹಾಕ್ತಾರೆ. ಅಂದರೆ ಹೆಂಗೆ ಬೇಕಾದ್ರೆ ನಡೆಯುತ್ತೆ ಅನ್ನುವಂಥ ವಾತಾವರಣ ಸೃಷ್ಟಿ ಮಾಡಿರುವಂಥದ್ದು ಸರಿಯಲ್ಲ. ಹಾಗಾಗಿ ಕಂಬಳ ಇವತ್ತು ನಿರಾಂತಕವಾಗಿ ನಡಿಬೇಕು. ಇನ್ನೇನಾರು ಕಾನೂನು ಅಡೆತಡೆಗಳನ್ನು ಒಡ್ಡಿ ರೆವಿನ್ಯೂಗಳಿಗೆ ಏನಾರು ತೊಂದರೆ ಮಾಡಿದರೆ ಅದಕ್ಕೆ ನೇರವಾಗಿ ಕಾಂಗ್ರೆಸ್ಸೇ ಕಾರಣ, ನಾವು ಕಾರಣ ಅಲ್ಲ. ಥ್ಯಾಂಕ್ ಯು. ಈಗ ಕಂಬಳ ಮಾಡಲಿಕ್ಕೂ ಅಡ್ಡಿಪಡಿಸ್ತಾ ಇದ್ದೀರಂತೆ. ಶಾಸಕರಿಗೆ ಸ್ವಲ್ಪ ಅನುಭವದ ಕೊರತೆ ಇರ್ಬೋದು. 2.5 ವರ್ಷ ಕಳೀತು. ನನ್ನ ಮೇಲೆ ಅಪವಾದ ಮಾಡುವಂಥ ಕಾರ್ಯಕ್ರಮವನ್ನು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಇವತ್ತು ಕಂಬಳ ಅನ್ನುವಂಥದ್ದು ಜನಪ್ರತಿನಿಧಿಯಾಗಿ ಪ್ರಥಮವಾಗಿ ನಾವು ಹುಟ್ಟುಹಾಕಿರುವಂಥದ್ದು ಪುತ್ತೂರಿನಲ್ಲಿ. ಮೂಡೂರು, ಪಡೂರು, ಬಂಟ್ವಾಳ ಮತ್ತು ಮೂಡುಬಿದ್ರೆಯಲ್ಲಿ ಕೂಡ ನಾನು ಗೌರವಾಧ್ಯಕ್ಷನಾಗಿದ್ದೆ. ಮೊನ್ನೆ ನಮ್ಮ ಎರ್ಮಾಲ್ ಕಂಬಳದಲ್ಲಿ ನನ್ನನ್ನು ಸನ್ಮಾನ ಮಾಡಿದರು, ಅದಕ್ಕೆ ಸಹಕರಿಸಿದ್ದೇನೆ ಅಂಥೇಳಿ. ಕಂಬಳ ನಮ್ಮ ಜಾನಪದ ವೀರ ಕ್ರೀಡೆ. ಇವತ್ತು ಉಡುಪಿ ಕಂಬಳ ಆಗಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಜಿಲ್ಲಾಡಳಿತ ಒಂದು ಜಾಗವನ್ನು ಮಂಜೂರಾತಿ ಮಾಡಿತ್ತು. ಅದು ಯುವಜನ ಇಲಾಖೆ ಕೊಟ್ಟಿರುವಂಥ ಜಾಗ. ಅದು ಯಾವುದೇ ದೃಷ್ಟಿಯಲ್ಲಿ ಕೂಡ ಕಂಬಳ ಸಮಿತಿಗೆ ಹಸ್ತಾಂತರ ಆಗಲಿಲ್ಲ. ಅದರಲ್ಲಿ ಕಂಡೀಷನ್ ಷರತ್ತು ಕೂಡ ಇದೆ. ಇವತ್ತು ಹಸ್ತಾಂತರ ಮಾಡಿದರೆ ಮತ್ತು ಯಾರಾದರೂ ಅತಿಕ್ರಮಣ ಮಾಡಿದರೆ ಆ ಜಾಗ ರದ್ದಾಗ್ತದೆ ಅಂಥೇಳಿ ಶಾಸಕರೇ ಇವತ್ತು ಅತಿಕ್ರಮಣ ಮಾಡಿಸೋದ್ರ ಮುಖಾಂತರ 6.5 ಎಕರೆ ಮಾತ್ರ ಅಲ್ಲ, ಸಾಧಾರಣ 13 ಎಕರೆ ಜಾಗವನ್ನು ಅತಿಕ್ರಮಣ ಮಾಡಿ ಫಾರೆಸ್ಟ್ನವರು, ಡಿಪಾರ್ಟ್ಮೆಂಟ್ನವರು ಅಲ್ಲಿರುವಂಥ ಮರ ಕಡ್ದಕ್ಕೋಸ್ಕರ FIR ಹಾಕಿದ್ದಾರೆ. ನಂತರ ಶಿಲಾನ್ಯಾಸದ ಹೆಸರಿನಲ್ಲಿ ಜಿಲ್ಲಾಧಿಕಾರಿಗಳು ಕೊಟ್ಟಿರುವಂಥ ಸೆಕ್ಷನ್ ಏನಿದೆ ಅದನ್ನು ಉಲ್ಲಂಘನೆ ಮಾಡೋದ್ರ ಮುಖಾಂತರ ಇವತ್ತು ಕಾನೂನು ಪ್ರಕಾರ ಅದನ್ನು ಎದುರಿಸುವಂಥ ಅವಕಾಶ ಆಗಿದೆ. ಇವತ್ತು ನಮ್ಮ ಪ್ರಶ್ನೆ ಇರುವಂಥದ್ದು, ಆ ಭಾಗದಲ್ಲಿ ಭಾಳಷ್ಟು ವರ್ಷದಿಂದ ಕೃಷಿಕರಿದ್ದರು. ನನ್ನ ಹತ್ರ ಬಂದಿದ್ದರು, ಈ ರೀತಿ ಕಂಬಳ ಆಗ್ತದೆ ಅಂತ ಹೇಳುವಂಥ ಸಮಯದಲ್ಲಿ ನನ್ನ ಹತ್ರ ಬಂದಿದ್ದರು. ನಾನು ಸಂಬಂಧಪಟ್ಟಂಥ ಅವರಿಗೆ NCR ಆಗಿತ್ತು, ಅವರ ಕಡತ ಮಂಜೂರಾತಿ ಆಗಿತ್ತು. ಇನ್ನೂ ಕೂಡ ಅವರಿಗೆ ಸರಿಯಾದ ರೀತಿಯ ಹಕ್ಕುಪತ್ರ ಸಿಗಲಿಲ್ಲ. ಕಮಿಟಿಯಲ್ಲಿ ಒಪ್ಪಬಹುದು ಅಂತೇಳಿ ತೀರ್ಮಾನ ಆಗಿದೆ. ಕುಮ್ಕಿ ಅಲ್ಲ, ಇದು ಅವರು ಸ್ವಾಧೀನ ಮಾಡಿಕೊಂಡು ಅಲ್ಲಿ ಭಾಳಷ್ಟು 40 ವರ್ಷದಿಂದ ಕೃಷಿ ಮಾಡ್ತಾಯಿದ್ರು. ಅದೇ ರೀತಿಯಲ್ಲಿ ತೆಂಗು ಇದೆ, ಗೇರು ಇದೆ, ತರಕಾರಿ ಬೆಳೆಸ್ತಾಯಿದ್ರು. ಎಲ್ಲ ಬಡ ರೈತರೇ ಇದ್ದಾರೆ. ಅವರು
ಈ ರೀತಿ ಸಮಸ್ಯೆ ಆಗ್ತದೆ ಬಂದಾಗ ಸಂಬಂಧಪಟ್ಟಂಥ ಅಧಿಕಾರಿಗಳ ತಹಸೀಲ್ದಾರ್ ಇರ್ಬೋದು, ಎ ಸಿ ಇರ್ಬೋದು, ಡಿ ಸಿ ಇರ್ಬೋದು, ಅವರ ಗಮನಕ್ಕೆ ನಾನು ತಂದಿದ್ದೆ. ಆದರೆ ಅವನ್ನೆಲ್ಲವನ್ನು ಕೂಡ ಲೆಕ್ಕಿಸಿ ಏಕಾಏಕಿಯಾಗಿ ಸರ್ವಾಧಿಕಾರಿ ಧೋರಣೆಯಿಂದ ಇವತ್ತು ಅತಿಕ್ರಮಣ ಮಾಡುವಂಥ ಕೆಲಸ ಕಾರ್ಯವನ್ನು ಶಾಸಕರ ನೇತೃತ್ವದಲ್ಲಿ ಇವತ್ತು ನಡೆದಿದೆ. ಅದಕ್ಕೆ ಜಿಲ್ಲೆಯ ಬೇರೆ ಬೇರೆ ಶಾಸಕರು ಕೂಡ ಕೈಗೆ ಜೋಡಿಸಿದ್ದಾರೆ. ಇವತ್ತು ಅದರ ಪ್ರಕಾರ, ಕಾನೂನು ಪ್ರಕಾರ ಅವರ ಮೇಲೆ ಇದಾಗಿದೆ. ನಾನು ಹೇಳಿಲ್ಲ ನೀವು ಜಿಲ್ಲಾಡಳಿತದ ಪರ್ಮಿಷನ್ ತಗೊಳ್ಳೋದು ಬೇಡ, ನೀವು ಏಕಾಏಕಿಯಾಗಿ ಖಾಸಗಿ ಹೋಟ್ಲಲ್ಲಿ ನಿಮ್ಮ ಪಕ್ಷದ ಮೀಟಿಂಗ್ ಮಾಡಿ ತೀರ್ಮಾನ ಮಾಡಿ ಅಂತ ನಾನೇನು ಹೇಳಿಲ್ಲ. ಇವತ್ತು ಅವರೇ ಮಾಡಿಕೊಂಡು ಇಂಥ ಅತಿಕ್ರಮಣ ಮಾಡಿಕೊಂಡಿದ್ದಾರೆ. ಸ್ವಯಂ ಪ್ರೇರಿತ ಅಪರಾಧ. ಅದನ್ನು ನಮ್ಮ ಮೇಲೆ ಇವತ್ತು ತರುವಂಥದ್ದು ಎಷ್ಟು ಸೂಕ್ತ? ಪ್ರತಿಯೊಂದು ಹಂತದಲ್ಲಿ ಕೂಡ ಪೆರಡೂರಲ್ಲಿ ದೇವಾಲಯದ ಕೆಲಸ ಮಾಡುವಾಗ ಅವರೇ ಹೋಗಿ ಕೋರ್ಟಿಗೆ ಹೋಗಿ ಸ್ಟೇ ತಂದು ನಿಲ್ಲಿಸ್ತಾರೆ. ಬಡವರಿಗೆ ಹಕ್ಕುಪತ್ರ ಕೊಡಬೇಕು ಅಂತ ಹೇಳುವಾಗ ಅರ್ಜಿ ಕೊಟ್ಟಂಥ ಸಮಯದಲ್ಲಿ ನಮ್ಮ ಹತ್ರ ಬರ್ತಾರೆ ಭಾಳಷ್ಟು ಜನ. ಇವತ್ತು ನಾವು ಮಾಜಿ ಶಾಸಕರಾಗಿದ್ದರೂ ಕೂಡ 2 ಸಲ ಸೋತಿದ್ದೇವೆ. ಆದರೂ ಕೂಡ ಜನಸೇವೆ ಮಾಡುವಂಥದ್ದು ನಮ್ಮ ಕರ್ತವ್ಯ. ಇವತ್ತು ಅಂಥ ಅರ್ಜಿ ಕೊಟ್ಟರೆ ಸಂಬಂಧಪಟ್ಟಂಥ ತಹಸೀಲ್ದಾರ್ ಮೇಲೆ ಹಕ್ಕುಚ್ಯುತಿ ತರ್ತಾರೆ. ಸರ್ಕಾರದಿಂದ ಒಂದು ನಯಾ ಪೈಸೆ ಬರಲಿಲ್ಲ, 1 ರೂಪಾಯಿ ಬರಲಿಲ್ಲ ಅಂತ ಹೇಳಿಕೆ ಕೊಡ್ತಾರೆ. ದಿವಸ ನೋಡಿದರೆ ಶಂಕುಸ್ಥಾಪನೆ ಮಾಡ್ತಾರೆ, ಫೋಟೋ ಇದೆ, ಕೈಯಿಂದ ಕೊಡ್ತಾರೆ ಹಣ. ಎಲ್ಲವನ್ನು ಕೂಡ ಒಂದು ವ್ಯಾಪಾರಿ ದೃಷ್ಟಿಯಲ್ಲಿ ನೋಡೋದನ್ನು ಬಿಡಬೇಕು ಶಾಸಕರು. ಅವ್ರ ಮೇಲೆ ಹಿಂದೆ ಅವರು ಆಫೀದತ್ತ ಹಾಕಿದರು. ಬಳ್ಳಾರಿಯಲ್ಲಿ ಇದ್ದಂಥ ಕೇಸಿನ ಬಗ್ಗೆ 83 ಕೋಟಿ 420 ಕೇಸ್ ಇತ್ತು ಅವ್ರ ಮೇಲೆ. ಆದರೆ ಅದನ್ನೇ ಇಲ್ಲಿ ಬಳ್ಳಾರಿಯ ಇದನ್ನೇ ಇಲ್ಲಿ ಮುಂದುವರಿಸುವಂಥದ್ದು ಎಷ್ಟು ಮಟ್ಟಿಗೆ ಸರಿ? ಇಲ್ಲಿ ಜನಪರವಾಗಿರಬೇಕು, ಜನರ ಸಮಸ್ಯೆಗಳಿಗೆ ಸ್ಪಂದನ ಮಾಡಬೇಕು. ಜನರ ಸಮಸ್ಯೆಗಳಿಗೆ ಸ್ಪಂದನ ಮಾಡೋದೇ ತಪ್ಪು ಅನ್ನುವಂಥ ರೀತಿಯಲ್ಲಿ ನಮ್ಮ ಮೇಲೆ ಗೂಬೆ ಕೂರಿಸುವಂಥ ಕೆಲಸಕಾರ ಮಾಡ್ತಾರೆ. ಅದು ಜನ ತೀರ್ಮಾನ ಮಾಡಬೇಕು. ಸರ್, ಅದೇ ಗೊಂದಲ ಇರೋದೇ ಈಗ 4ನೇ ತಾರೀಕಿಗಾದರೆ ಸರಿ, 28ಕ್ಕಾದರೆ ತಪ್ಪು, ಹೇಗೆ? 4ನೇ ತಾರೀಕಿದು ರದ್ದಾಗಿದೆ. 4ನೇ ತಾರೀಕು ನಾವು ಜಿಲ್ಲಾಡಳಿತ ಒಂದು ಸಲ 4ನೇ ತಾರೀಕು ಎಲ್ಲರನ್ನು ಒಟ್ಟು ಸೇರಿಸಿ ಮಾಡಬೇಕು ಅನ್ನುವಂಥ ರೀತಿಯ ತೀರ್ಮಾನ ಕೈಗೊಂಡಿತ್ತು. ನಂತರ ಇಂಥ ಸಮಸ್ಯೆಗಳಿದೆ ಅಂತ ಹೇಳಿದಂಥ ಸಮಯದಲ್ಲಿ ಅದನ್ನು ರದ್ದು ಮಾಡಿದ್ದಾರೆ. ತಮಗೆ ಯಾವಾಗ ಗೊತ್ತಾಯ್ತು ಸರ್ ಇದು ಅತಿಕ್ರಮಣ ಜಾಗದ ಸಮಸ್ಯೆ ಬಗ್ಗೆ ತಮಗೆ ಯಾವಾಗ ಗೊತ್ತಾಯಿತು ಅಂತ? ನನಗೆ ಮೊದಲೇ ಗೊತ್ತಾಗಿತ್ತು, ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಗಮನಕ್ಕೆ ತಂದಿದ್ದೆ. ಆದರೆ ಅವರು ಅಷ್ಟೊಂದು ಗಮನಕ್ಕೆ ತಗೊಂಡಿಲ್ಲ ಆಯಿತು ಅದನ್ನು. ನಂತರ ನಾನು ಪುನಃ ಮನದಟ್ಟು ಮಾಡುವಂಥ ಕೆಲಸ ಕಾರ್ಯ ಮಾಡಿದೆ. ಈ ರೀತಿ ಇದೆ, ಸಮಸ್ಯೆ ಇದೆ ಅಂಥೇಳಿ. ಏನು ಮಾಡಬೇಕು ಸರ್? ಉಡುಪಿ ಕಂಬಳ ಅಲ್ಲಿ ಆಗಬೇಕು, ಉಡುಪಿ ಕಂಬಳ ಆಗಬೇಕು. ತಾವೇ ನನ್ನ ಹತ್ರ ಪತ್ರಕ್ಕೆ ತಾವು ಮಾಧ್ಯಮದವರು ಪ್ರಶ್ನೆ ಕೇಳ್ತಾ ಇದ್ದೀರಿ, ಅದರಲ್ಲಿ ಆ ಗುಡ್ಡದಲ್ಲಿ ಮಾಡಲಿಕ್ಕೆ ಆಗ್ತದಾ, ನೀರೆಲ್ಲಿಂದ ತರ್ತೀರಿ ಅಂತ ಪ್ರಶ್ನೆ ಕೇಳ್ತೀರಿ. ಈ ಪ್ರಶ್ನೆ ಮೊದಲೇ ಉತ್ತರ ಹುಡುಕಬೇಕಾಗಿತ್ತು ಶಾಸಕರು. ಉಡುಪಿ ಕಂಬಳ ಆಗಬೇಕಂತ ಹೇಳ್ತೀರಿ, ಎಲ್ಲಿ ಆಗಬೇಕು? ಅಲ್ಲೇ ಆಗಬೇಕಂತ ಹೇಳ್ತೀರಾ ಅಥವಾ ಬೇರೆ ಕಡೆ ಆಗಬೇಕಂತ ಹೇಳ್ತೀರಾ? ಅಲ್ಲಿ ಸರಿಯಾದ ರೀತಿಯ ಪರಿಹಾರವನ್ನು ಕಂಡುಕೊಂಡು ಎಲ್ಲರನ್ನು ವಿಶ್ವಾಸಕ್ಕೆ ತಗೊಂಡು ಮಾಡುವಂಥ ಕೆಲಸ ಕಾರ್ಯ ಆಗಬೇಕಲ್ಲ. ಅದನ್ನು ಮಾಡಲಿ, ಜಿಲ್ಲಾಡಳಿತ ಮಾಡಲಿ. ವಿಶ್ವಾಸಕ್ಕೆ ತಗೊಂಡಿಲ್ಲ ಅನ್ನೋ ನೋವಲ್ಲಿ ಇದು ಆಗ್ತಾ ಇದೆಯಾ? ನಮ್ಮನ್ನು ಬಿಡಿ, ನಾವು ಮಾಜಿ ಶಾಸಕರು, ನಮ್ಮನ್ನು ಯಾವ ವಿಚಾರದಲ್ಲಿಯೂ ಕೂಡ ವಿಶ್ವಾಸಕ್ಕೆ ತಗೊಳ್ಳೋದಿಲ್ಲ ಅವರು. ಅವ್ರ ಕನಸಲ್ಲಿ ಕೂಡ ನಾನು ವಿನಾಯಕ್ ಕುಮಾರ್ ಕಾಣ್ತೇನೆ. ಅವರಿಗೆ ರಾತ್ರಿ ಮಲಗಿದಾಗ ಕನಸಿನಲ್ಲಿ ಕೂಡ ನಾನು ಕಾಣ್ತೇನೆ. ಅವರಿಗೆ ನನ್ನ ಜಪ ಮಾಡದಿದ್ದರೆ ಅವತ್ತು ಅವರಿಗೆ ಮೋಕ್ಷ ಸಿಗುವುದಿಲ್ಲ. ಆ ರೀತಿ ಇದೆ.